ದಿಕ್ಪಾಲಕರಾದಿ ನಾಯಕ, ಸುರಗಂಧರ್ವರ ನಾಯಕ, ಬಂಡರದೆ ಬಿಸಿ ರಕ್ತವನ್ನು ಚಿಮ್ಮಿಸುವ ವಜ್ರಾಯುಧ ನಾಯಕ, ಇಂದು ಶತ್ರುವಂಶ ನಿಶೇಷಕ ಕಯದು ಕಶ್ಯಪ ಕುಡಿಯನ್ನು ಕಣ್ಬಿಡಿಸಿ ಅಸುರ ನಾಯಕನಿಗೆ ವಿಷದ ಹಾಲು ನೆರೆದು ಪೋಷಿಸಬೇಕೆಂದಿರುವೆಯಾ? ಇನ್ನು ವಂಶದ ಕುಡಿಯನ್ನು ಕಣ್ಬಿಡುವ ಮುನ್ನವೇ ಕೈಲಾಸಕ್ಕೆ ಸೇರಿಸಿ ಪತಿ ಪತ್ನಿಯರಿಬ್ಬರನ್ನು ಶೋಕ ಸಾಗರದಲ್ಲಿ ಮುಳುಗಿಸಿ ಅಂತರಂಗ ಬಹಿರಂಗದಲ್ಲಿ ವಿಲವಿಲನೆ ಒದ್ದಾಡ್ತಾ ಹೋದರೆ ನಾ ಸಚಿ ಅರಸನೇ ಅಲ್ಲ, ನಾ ಸಚಿ ಅರಸನೇ ಅಲ್ಲ, ನಾ ಸಚಿ ಅರಸನೇ ಅಲ್ಲ. ನಾ ಸದೆ ಮಾಡುವೆ ದುರ್ನೀಚನ ವಂಶವ, ನಾ ಸದೆ ಮಾಡುವೆ ದುರ್ನೀಚನ ವಂಶವ, ಕಡು ಚಲದೆ ಬೇಗಿದ ಸಗನ ಸದೆ ಮಾಡುವೆ ದುರ್ನೀಚನ ವಂಶವ. ಪಾಲಿನ ವಿಷದ ಮುಳ್ಳನ್ನು ಬಗೆದು ಎಸೆಯುವನು ಈ ಕ್ಷಣವೇ, ಸ್ವರ ಪಾಲಿನ ವಿಷದ ಮುಳ್ಳನ್ನು ಬಗೆದು ಎಸೆಯುವನು ಈ ಕ್ಷಣವೇ, ದಿವಿದ ವೈರಿಯನ್ನು ನಾಶ ಮಾಡುವನು, ದಿವಿದ ವೈರಿಯನ್ನು ನಾಶ ಮಾಡುವನು, ತಗಿಸಿ ಮದ ಮುರಿವೆ ಒಲಿತದಲ್ಲಿ, ತಗಿಸಿ ಮದ ಮುರಿವೆ ಒಲಿತದಲ್ಲಿ ನಾ ಸದಾ ಮಾಡಿವೆ ದುರ್ನೀಚನ ವಂಶವ, ಕಡು ಚಲದೆ ಬೇಗಿದ ಸಗನ ಸದಾ ಮಾಡಿವೆ ದುರ್ನೀಚನ ವಂಶವ, ದುರ್ನೀಚನ ವಂಶವ, ದುರ್ನೀಚನ ವಂಶವ. ಸಾಮಗಾನ ಪ್ರಿಯೇ ಶಿವೇ ಸಾಮಗಾನ ಪ್ರಿಯೇ ಶಿವೇ ಕಾಳಿಕಾಂಬಕಮಲೇಶ್ವರಿ ತಾಯಿ, ಸಾಮಗಾನ ಪ್ರಿಯೇ ಶಿವೇ.
ಜಗಜ್ಜನನಿ, ತಪಸ್ಸಿಗೆ ಹೋಗಿರುವ ನನ್ನ ಪತಿಗೆ ಯಾವ ಅಮಂಗಲವೂ ಬಾರದಿರಲಿ ತಾಯಿ. ಯಾರದು? ನಾನು ಅಮರಾವತಿಯನ್ನಾಳುವ ಮಹೇಂದ್ರ. ನನ್ನ ಸ್ವಾಮಿಯು ಅರಮನೆಯಲ್ಲಿಲ್ಲವಲ್ಲ? ಅದನ್ನರಿತ ಬಂದಿದ್ದು ಕೈಯದು. ಸುರಾಸುರರ ಸ್ನೇಹ ವಿಶ್ವಾಸ ಎಂತದ್ದು ಎಂದು ನಿನಗೆ ತಿಳಿದಿದೆ. ನಿನ್ನ ಪತಿ ನಮ್ಮ ನಾಶಕ್ಕಾಗಿ ತಪೋನಿರತನಾಗಿದ್ದಾನೆ. ಅಲ್ಲಿ ನಮ್ಮ ನೆಮ್ಮದಿಗೆ ಕುಟಾರ ಪ್ರಾಯವಾಗಿ ಅವರ ವಂಶಾಂಕುರ ಬೆಳೆಯುತ್ತಿದೆ. ಇಲ್ಲಿ ದುಷ್ಟ ದಾನವರ ಕುಲವನ್ನು ಬೆಳೆಯಲು ಬಿಡದೆ ಇಲ್ಲಿ ಈಗಲೇ ನಾಶ ಮಾಡಬೇಕೆಂದು ಬಂದಿದ್ದೇನೆ. ದೇವತೆಗಳ ಬಾಯಿಂದ ಬರುವ ಮಾತೆ ಇದು. ಇನ್ನು ಕಣ್ಬಿಡದ ಕಂದ ನಿಮಗೆ ಯಾವ ಅಪರಾಧ ಮಾಡೀತು? ಮಾಡಿಲ್ಲ, ಮುಂದೆ ಮಾಡಿತು ಎಂದು. ಮೇಘವಾಹನ, ಮುಂದೆ ನನ್ನ ಪತಿ ಆಗಲಿ ನನ್ನ ಮಗನಾಗಲಿ ಅಮರಾವತಿ ಕಡೆ ತಿರುಗಿ ನೋಡದ ಹಾಗೆ ನಾನ್ ನೋಡಿಕೊಳ್ಳುತ್ತೇನೆ. ದಯಮಾಡಿ ಗರ್ಭದಲ್ಲಿರುವ ನನ್ನ ಮಗುವನ್ನು ಕೊಲ್ಲಬೇಡ. ಈ ಗರ್ಭಾಂಕುರವನ್ನು ವಧಿಸುವ ತನಕ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ. ಇಂದ್ರ, ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಗರ್ಭದಲ್ಲಿರುವ ನನ್ನ ಮಗುವನ್ನು ಕೊಲ್ಲಬೇಡ. ನನ್ನ ವಂಶ ಜ್ಯೋತಿಯನ್ನು ಆರಿಸಬೇಡ. ಗರ್ಭ ಶಿಶುವ ಕಡಿಮೆ, ಗರ್ಭ ಶಿಶುವ ಕಡಿಮೆ. ಗರ್ಭ ಶಿಶುವ ಕಡಿಮೆ, ಗರ್ಭ ಶಿಶುವ ಕಡಿಮೆ. ದೈತ್ಯನ ಗುಡಿಯ ಕಡಿದು ಎಸೆಯುವೆ, ದೈತ್ಯನ ಗುಡಿಯ ಕಡಿದು ಎಸೆಯುವೆ. ದಾನವ ವಂಶವ ನಾಶ ಮಾಡುವೆ, ದಾನವ ವಂಶವ ನಾಶ ಮಾಡುವೆ. ಗರ್ಭ ಶಿಶುವ ಕಡಿಮೆ, ಗರ್ಭ ಶಿಶುವ ಕಡಿಮೆ. ಗರ್ಭ ಶಿಶುವ ಕಡಿಮೆ, ಗರ್ಭ ಶಿಶುವ ಕಡಿಮೆ. ಶತ್ರುಗಳ ವಂಶ ನಿಶೇಷವಾಗುವ ತನಕ ನಾನು ಯಾರ ಶೋಕಕ್ಕೂ ಮರಗುವುದಿಲ್ಲ. ಓಹೋ, ಅದ್ಭುತ! ಪೌರುಷವಿರುವುದು ಸಾರ್ಥಕವಾಯಿತು, ವಜ್ರಾಯುಧ ಹಿಡಿದು ಸಫಲವಾಯಿತು. ಏಕೆ ಪೂಜ್ಯರೇ? ಸುರಪತಿಯಾಗಿರುವ ನೀನು ಅಸುರನಾಯಕನಾಗಲು ಬಯಸಿದ್ದರೆ ನಾನೇಕೆ ಬೇಡವನ್ನಲಿ? ಎತ್ತು ನಿನ್ನ ವಜ್ರಾಯುಧ. ಒಂಟಿ ಹೆಣ್ಣಿನ ಮೇಲೆ ನಡೆದು ಹೋಗಲಿ ನಿನ್ನ ದಿಗ್ವಿಜಯ. ನಿಮಗೆ ತಿಳಿಯದ ಪೂಜ್ಯರೇ, ಈಚೆ ಹೊಟ್ಟೆಯಲ್ಲಿ ಬೆಳೀತಿರೋ ಮಗು ನಾಳೆ ದೊಡ್ಡವನಾದಾಗ ನಮ್ಮನ್ನು ಖಂಡಿತ ಉಳಿಸುವುದಿಲ್ಲ. ನಿನ್ನ ಅಜ್ಞಾನಕ್ಕೆ ಏನು ಹೇಳಿದೆ ಮಹೇಂದ್ರ? ಈಕೆಯ ಗರ್ಭದಲ್ಲಿ ಬೆಳೆಯುತ್ತಿರುವ ಕುಮಾರನು ದೈತ್ಯ ಕುಲವನ್ನು ಉದ್ಧರಿಸುವ ಮಹಾಪುರುಷ, ಪರಮ ಭಾಗವತೋತ್ತಮ. ಇದು ನಿಜವೇ ಪೂಜ್ಯರೇ? ಹೋಗು, ಸತ್ಯ. ಮೊದಲು ನೀನು ಇಲ್ಲಿಂದ ಕಣ್ಮರೆಯಾಗು. ನೀನು ಮಾಡಿರುವ ಪಾಪಕ್ಕೆ ಪ್ರಾಯಶ್ಚಿತ್ತವನ್ನು ಹುಡುಕು. ಆಗಲೇ ಪೂಜ್ಯರೇ. ಏನಾಯ್ತು ಪೂಜ್ಯರೇ? ಕಯಾದು ತಾಯಿ, ಅರಮನೆಯಲ್ಲಿ ಕಯಾದು ಒಬ್ಬಳೇ ಇರುವ ಸಮಯವನ್ನು ನೋಡಿ ಆ ದೇವೇಂದ್ರನು ಬಂದು ಇವಳ ಗರ್ಭಪಾತ ಮಾಡುವುದಾಗಿ ಎದುರಿಸುತ್ತಿದ್ದ. ಸಮಯಕ್ಕೆ ಸರಿಯಾಗಿ ನಾನು ಬಂದು, ಅಯ್ಯೋ ಅವಿವೇಕಿ ಇಂದ್ರ, ನಿನಗೇನು ಬಂತು ಬರಬಾರದು? ಮಹಾಸುರನಾದ ಹಿರಣ್ಯಕಶಿಪಿಗೆ ತಿಳಿದರೆ ಪ್ರಳಯವೇ ಸಂಭವಿಸುವುದೆಂದು ಬೈದು ಹಟ್ಟಿದೆ. ಶಿವ ಶಿವ, ದೇವೇಂದ್ರನು ಇಂತಹ ಭಯಂಕರವಾದ ಕೃತ್ಯಕ್ಕೆ ಕೈ ಹಾಕಿರುವನಿ. ಇನ್ನು ಕಣ್ಬಿಡದ ಕಂದ, ನನ್ನ ಮೊಮ್ಮಗ, ನನ್ನ ಮಕ್ಕಳ ಮೇಲೆ ಆ ದೇವತೆಗಳಿಗೆ ಏಕೆ ಇಷ್ಟೊಂದು ದ್ವೇಷ ಪೂಜ್ಯರೇ? ದ್ವೇಷವಲ್ಲ ತಾಯಿ, ಭೀತಿ. ನಿನ್ನ ಮಕ್ಕಳಿಂದ ದೇವತೆಗಳಿಗೆ ಯಾವಾಗ ಏನು ಅಪಾಯ ಸಂಭವಿಸುವುದು ಎನ್ನುವ ಭಯ. ಇಲ್ಲ ಇಲ್ಲ, ಇನ್ನು ನನ್ನ ಸೊಸೆಯನ್ನು ಒಂಟಿಯಾಗಿ ಬಿಟ್ಟಿರುವುದು ಕ್ಷೇಮವಲ್ಲ. ಹಿರಣ್ಯಕಶಿಪ ಬರುವ ತನಕ ನಮ್ಮ ಆಶ್ರಮದಲ್ಲಿಯೇ ಇರಲಿ ಪೂಜ್ಯರೇ. ಬೇಡ ತಾಯಿ, ಅವಳು ನನ್ನ ಆಶ್ರಮದಲ್ಲಿರುವುದೇ ಕ್ಷೇಮ. ದ್ವೇಷ ಮಾಶ್ಚರ್ಯದ ಸೋಂಕಿಲ್ಲದೆ ಸದಾ ಕಾಲ ಭಗವನ್ ನಾಮ ಸಂಕೀರ್ತನೆ ತುಂಬಿರುವ ಆ ಸ್ಥಳ ನಿನ್ನ ಮೊಮ್ಮಗನ ಜನ್ಮಕ್ಕೆ ಮಂಗಳಕರವಾದದ್ದು, ಬಹು ಪ್ರಶಸ್ತವಾದದ್ದು. ಪೂಜ್ಯರೇ, ನಾವು ಸದಾ ಕಾಲದಲ್ಲಿಯೂ ನಿಮಗೆ ಚಿರುಣಿಯಾಗಿರುತ್ತೇವೆ. ಅಷ್ಟೊಂದು ದೊಡ್ಡ ಮೆಹತೆ ಹಾಕಿತೆ ತಾಯಿ. ನಾವೆಲ್ಲ ಅವನ ಸೇವಕರು, ಎಲ್ಲವೂ ಅವನ ಇಚ್ಛೆಯಂತೆ ನಡೆಯಬೇಕು. ನಾವಿನ್ನು ಬರುತ್ತೇವೆ. ಅಮ್ಮ ಕಯಾದು, ನಡೆ ತಾಯಿ, ಹೋಗೋಣ. ಜನನ ಮರಣಗಳಿಂದ ಚಕ್ರದಿಂದ ಹೊರಬಂದು ಪರಮಾತ್ಮನಲ್ಲಿ ಐಕ್ಯವಾಗಬೇಕೆಂದು ಬಯಸುವ ಜೀವ ಮೊದಲು ಪ್ರಾಪಂಚಿಕ ಸುಖಗಳನ್ನು ಕಸದಂತೆ ಕಾಣಬೇಕು. ನಾನು, ನನ್ನದು, ನನ್ನವರು ಎಂಬ ವ್ಯಾಮೋಹವನ್ನು ಸುಡಬೇಕು. ಮೋಕ್ಷ ಸಾಧನೆಯೊಂದನ್ನು ಗುರಿಯಾಗಿಟ್ಟುಕೊಳ್ಳಬೇಕು. ಪರಮಾತ್ಮನಲ್ಲಿ ಅನವರತ ಭಕ್ತಿ ಇಡಬೇಕು. ಸದಾ ಕಾಲ ಭಗವಂತನ ನಾಮಸ್ಮರಣೆ ಮಾಡುತ್ತಿರಬೇಕು.
ಅಮ್ಮ ಮುಂದುವರಿಸಿ ಗುರುಗಳೇ. ಅಲ್ಲಿ ಇಲ್ಲಿ ಏನ್ ನೋಡುವಿರಿ, ಹೇಳಿ ಗುರುಗಳೇ. ಅಮ್ಮ ಕಯಾದು ಅಮ್ಮ ನಿದ್ರಿಸುತ್ತಿದ್ದಾಳೆ, ನಾನ್ ಕೇಳ್ತೇನೆ, ಹೇಳಿ ಗುರುಗಳೇ. ನಾರಾಯಣ 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 ನಾರಾಯಣ. ಹರಿಯುವ ನದಿಯು ಹರುದದಲ್ಲಿ ತನ್ನ ಸುದ್ದಿಯನ್ನು ನೇರಿಸಿ ಆಡುತ್ತಿದೆ. ಬೀಸುವ ಗಾಳಿಯ ಜೊತೆಯಾಗಿ ತನ್ನ ದನಿಯನ್ನು ಕೂಡಿಸಿ ಆಡುತ್ತಿದೆ. ಪ್ರಕೃತಿಯ ನಿನ್ನೊಳಗೊಂದಾಗಿ ಆ ಜೀವತಿ ಜ್ಞಾನವ ಮಾಡುತ್ತಿದೆ. ನಾರಾಯಣ ನಾರಾಯಣ. ಪ್ರಕೃತಿಯ ನಿನ್ನೊಳಗೊಂದಾಗಿ ಆ ಶ್ರೀಪತಿ ಜ್ಞಾನವ ಮಾಡುತ್ತಿದೆ. ಹರಿಹರಿಯನ್ನು ತನ್ನೇನಾಡು ಹರಿನಾಮದ ಮಹಿಮೆಯ ನೀನೋಡು. ಹರಿಹರಿಯನ್ನು ತನ್ನೇನಾಡು ಹರಿನಾಮದ ಮಹಿಮೆಯ ನೀನೋಡು. ಬಂಡಿಸಲಾಗದ ಆನಂದ ನೀ ಕಾಣುವೆಯಾಗ ಓ ಕಂದ. ನಾರಾಯಣ ನಾರಾಯಣ. ಬಂಡಿಸಲಾಗದ ಆನಂದ ನೀ ಕಾಣುವೆಯಾಗ ಓ ಕಂದ. ಅಮ್ಮನ ಹರಿಹರಿಯನ್ನು ತನ್ನೀನಾಡು ಹರಿನಾಮದ ಮಹಿಮೆಯ ನೀನೋಡು. ನಾರಾಯಣ ನಾರಾಯಣ. ಪ್ರೇಮದಿ ಕರೆದರೆ ಬಾಯಲ್ಲು ಎಲ್ಲಿದ್ದರೂ ಅವನು ಆಲಿಸುವ. ಅಮ್ಮನ ಕೂಗಿಗೆ ಓಪಡುವ ಅದು ಕಂದನಾಗೆ ಬಳಿ ಬರುವ. ನಿಜ ಭಕ್ತಿಗೆ ಅವನು ಸೋಲುವನು ತನ್ನ ಭಕ್ತರನೇ ಕಾಪಾಡುವನು. ನಾರಾಯಣ ನಾರಾಯಣ. ನಿಜ ಭಕ್ತಿಗೆ ಅವನು ಸೋಲುವನು ತನ್ನ ಭಕ್ತರನೇ ಕಾಪಾಡುವನು. ಹರಿಹರಿಯನ್ನು ತನ್ನೇನಾಡು ಹರಿನಾಮದ ಮಹಿಮೆಯ ನೀನೋಡು. ಅಂದಿಸಲಾಗದ ಆನಂದ ನೀ ಕಾಣುವೆಯಾಗ ಓ ಕಂದ. ಬಂಡಿಸಲಾಗದ ಆನಂದ ನೀ ಕಾಣುವೆಯಾಗ ಓ ಕಂದ. ಹರಿಹರಿಯನ್ನು ತನ್ನೇನಾಡು ಹರಿನಾಮದ ಮಹಿಮೆಯ ನೀನೋಡು. ಹರಿನಾಮದ ಮಹಿಮೆಯ ನೀನೋಡು. ಹರಿನಾಮದ ಮಹಿಮೆಯ ನೀನೋಡು. ಓಂ ಬ್ರಹ್ಮದೇವಾಯ. ಓಂ ಬ್ರಹ್ಮದೇವಾಯ.
ಹಿರಣ್ಯಕಶಿಪು, ನಿನ್ನ ತಪಸ್ಸಿಗೆ ಮೆಚ್ಚಿದನು. ಹೇಳು, ಮೇಲಕ್ಕೆ ಹೇಳು. ಬ್ರಹ್ಮದೇವ, ಬ್ರಹ್ಮದೇವ, ಭಕ್ತ ಪರಾಧೀನ, ಇಂದು ಇಂದು ಈ ನಿನ್ನ ಮೊಮ್ಮಗನ ಮೇಲೆ ದಯ ಬಂದಿತೆ. ಧನ್ಯನಾದೆ, ನಿನ್ನ ದರ್ಶನದಿಂದ ನಾನಿಂದು ಧನ್ಯನಾದೆ. ಹೇ ಸರಸಿಜೋದ್ಭವ ಸರಸಿಜಾಸನ ಸರಸ್ವತಿಯ ಪ್ರಿಯಕರನೆ ಬ್ರಹ್ಮನೇ, ಸ್ಮರಣೆ ಮಾತ್ರದಿ ಬಂದು ಸಲಹುವ ಹಂಸವಾಹನನೇ, ಪರಮ ಕರುಣಾಮೂರ್ತಿ ನಿನ್ನೀ ಚರಣ ಕಮಲದಿ ಶಿರವನಿಡುತ್ತಲೀ, ಪರಮ ಕರುಣಾಮೂರ್ತಿ ನಿನ್ನೀ ಚರಣ ಕಮಲದಿ ಶಿರವನಿಡುತ್ತಲೀ, ವರವನೊಂದನು ಬೇಡುವೆನು, ವರವನೊಂದನು ಬೇಡುವೆನು, ಕೃಪೆ ಮಾಡಿ ಹರಸೆನ್ನ, ಕೃಪೆ ಮಾಡಿ ಹರಸೆನ್ನ. ಓ ಬ್ರಹ್ಮದೇವ, ಓ ಬ್ರಹ್ಮದೇವ. ಹಿರಣ್ಯಕಶಿಪು, ನಿನ್ನ ಅಪೇಕ್ಷೆ ಏನು? ದೇವ, ನನ್ನ ಅಪೇಕ್ಷೆ ಹಗಲಲ್ಲಾಗಲಿ ರಾತ್ರಿಯಲ್ಲಾಗಲಿ, ಮನೆಯ ಒಳಗಾಗಲಿ ಹೊರವಾಗಲಿ, ಪಶು ಪಕ್ಷಿ ಮೃಗಾದಿಗಳಿಂದಾಗಲಿ, ಕ್ರಿಮಿ ಕೀಟ ಸರ್ಪಗಳಿಂದಾಗಲಿ, ಶಸ್ತ್ರಗಳಿಂದಾಗಲಿ ಅಸ್ತ್ರಗಳಿಂದಾಗಲಿ, ಸುರ ನರ ಯಕ್ಷ ರಾಕ್ಷಸ ಗಂಧರ್ವ ಕಿನ್ನರ ಕೆಂಪುರುಷರಾದಿಯಾಗಿ ನೀ ಸೃಷ್ಟಿಯತಕ್ಕ ಯಾವುದೇ ಜೀವಿಯಿಂದಾಗಲಿ ನನಗೆ ಮಾಡಬಹುದಂತೆ ಅನುಗ್ರಹಿಸಬೇಕು. ಧನ್ಯೋಸ್ಮಿ, ಧನ್ಯೋಸ್ಮಿ. ಇನ್ನು ನನಗೆ ಸಮನಾರು, ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಧೀರನು ಈ ತ್ರಿಭುವನದಲ್ಲಿ ಅವನಿರುವನು, ಅವನಿರುವನು. ಏ ಹರಿ, ಅಂದು ತಮ್ಮನನ್ನು ಕೊಂದು ನನ್ನ ಎತ್ತ ತಾಯಿಯ ಒಡಲಿಗೆ ಕಿತ್ತನ್ನಿಟ್ಟ ಪಾತಕಿ ಇನ್ನು ನನ್ನಿಂದ ತಪ್ಪಿಸಿಕೊಳ್ಳಲಾರೆ. ಸಿಗಿಬಂ ಕ್ಷಣದಲ್ಲಿ ನಿನ್ನ ನಾವು ಗೆಲ್ಲಿ ಹೋದರೇನು ನಿನ್ನ ಉಳಿತ, ಸಿಗಿಬಂ ಕ್ಷಣದಲ್ಲಿ ನಿನ್ನ ನಾವು ಗೆಲ್ಲಿ ಹೋದರೇನು ನಿನ್ನ ಉಳಿತ, ಕೋನವಿಂದ ನಾದ ಅನ್ನ ಕೆಳುಕಿದ ಹೊರನ್ನ ಸುಳ್ಳ ದುಷ್ಟ ಗೋಸ್ತನೆ, ಸಿಗಿಬಂ ಕ್ಷಣದಲ್ಲಿ ನಿನ್ನ ನಾವು. ಕೆಳದಿ ಕುಣಿಯುತ್ತ ಆ ದೇಶನೊಡನ ಸಿಗಿದು ಬಿಸುಡುತ್ತ ಆ ಚಕ್ರ ಕಡಿದು ಮುರಿದು ಎಸೆಯುತ್ತ ಆ ನಿನ್ನ ಕದ ಪುಡಿ ಪುಡಿ ಮಾಡಿ ಆ ಹಾಲ ಕಡಲ ಕೆಳದಿ ಕುಣಿಯುತ್ತ ಆ ದೇಶನೊಡನ ಸಿಗಿದು ಬಿಸುಡುತ್ತ ಆ ಚಕ್ರ ಕಡಿದು ಮುರಿದು ಎಸೆಯುತ್ತ ಆ ನಿನ್ನ ಕದ ಪುಡಿ ಪುಡಿ ಮಾಡಿ ಶಿವನು ಹೆದರುತ್ತಿರೆ, ಬ್ರಹ್ಮ ಬೆವರುತ್ತಿರೆ, ಸುರರು ನಡುಗುತ್ತಿರೆ, ನರರು ಹೊಳ್ಳುತ್ತಾರೆ, ಕಣ್ಣಲ್ಲಿ ದೋಸದ ಬೆಂಕಿಯ ಚಲ್ಲಿ ಪಡ ಪಡ ನಾನೀಗ ಸಿಗಿಬೆ ಕ್ಷಣದಲ್ಲಿ ಆಕಾಶ ಎದರಿ ನಡುಗಿರೆ, ಮೋಡ ಭಯದಿ ಬೆದರಿ ಚದುರಿದೆ, ಈ ಭೂಮಿ ಹೊಳುತ್ತ ಶರಣು ಎನ್ನುತ್ತೆ ದೇವೇಂದ್ರನಲ್ಲಿ ಸೀಳಿ. ಆಕಾಶ ಎದರಿ ನಡುಗಿರೆ, ಮೋಡ ಭಯದಿ ಬೆದರಿ ಚದುರಿದೆ, ಈ ಭೂಮಿ ಹೊಳುತ್ತ ಶರಣು ಎನ್ನುತ್ತೆ ದೇವೇಂದ್ರನಲ್ಲಿ
ಕಮಲ ನಯನ ಕಮಲ ವದನ ಕಮಲ ನಯನ ಕಮಲ ವದನ ಕಮಲ ರಮಣ ನಾರಾಯಣ ಕಮಲ ರಮಣ ನಾರಾಯಣ. ಎಲ್ಲೋ ವಿವೇಕಿ, ಯಾವನವನು ನಾನಿಲ್ಲಿರುವುದು ತಿಳಿಯದೆ ಅವನನ್ನ ವೈರ್ಯ ಸ್ಮರಣೆ ಮಾಡುತ್ತಿರುವವನು. ಕಮಲ ನಯನ ಕಮಲ ಹೇಳು ಮತ್ತೊಮ್ಮೆ ಹೇಳು. ಶಂಕರ ಶಂಕರ ನೀಲೇಶ್ವರ ದೈತ್ಯ ಮನೋಹರ ಶಿವ ಶಂಕರ ದೈತ್ಯ ಮನೋಹರ ಶಿವ ಶಂಕರ 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 ನೀಲೇಶ್ವರ. ಈ ಬಡಜೋಗಿ ನಾರದ ನಮ್ಮ ಆರ್ಭಟವನ್ನು ನೋಡಿ ಕೇಳಿ ಅದರೆಲ್ಲಾಡಿ ಹೆದರಿ ಬೆಂಡಾಗಿ ಹೋದ. ಏನಾದ್ರೆ ಇನ್ನು ಮುಂದೆ ನೀವು ಸದಾ ನಮ್ಮ ಗುಣಗಾನ ಮಾಡಬೇಕು. ಅಪ್ಪಣೆ ಆಯಿತು. ನಮ್ಮನ್ನೇ ಧ್ಯಾನಿಸಬೇಕು. ಅಪ್ಪಣೆ. ಇನ್ನೊಮ್ಮೆ ಅವರಿನಾಗುತ್ತೋ ಸ್ಮರಿಸಿದರೆ ನಿನ್ನ ತಂಬೂರಿ ತಲೆಬಡುಗಳು ಹಾರಿ ಹೋದಿತ್ತು. ಗೊತ್ತಾಯಿತು. ಅಲ್ಲಿಗೆ ಕತೆ ಮುಗಿಯಿತು. ಯಾರ ಕತೆ? ದುಷ್ಟನ ಕತೆ. ಹಿರಣ್ಯಕಶಿಪು, ನಿನಗೊಂದು ಸಂತೋಷ ಸುದ್ದಿ. ಏನದು? ನಿನ್ನ ಪತ್ನಿ ಕಯಾದು ನನ್ನ ಆಶ್ರಮದಲ್ಲಿ ಗಂಡು ಮಗು ಜನ್ಮಡಿ ನೀಡಿದ್ದಾಳೆ. ಗಂಡು ಮಗುವಿಗೆ ಜನನ, ಗಂಡು ಮಗುವಿಗೆ ಜನನ. ಭಲೆ ಭಲೇನಾದರೆ ಈ ಸಂತೋಷ ಸಮಯದಲ್ಲಿ ಯಾವುದಾದರೂ ವರ ಕೇಳಿ ಕೊಡುತ್ತೇನೆ. ನೀನು ನನ್ನ ಜೊತೆಯಲ್ಲಿ ಬಂದರೆ ಅದೇ ನೀನು ನನಗೆ ಕೊಡತಕ್ಕ ವರ. ಕಯಾದು, ಸ್ವಾಮಿ ಬಂದಿರಾ? ಇಲ್ಲಿ ನೋಡಿ, ಈಗ ತಾನೇ ಮಗುವಿನ ಮುಂದೆ ನಿಮ್ಮನ್ನೇ ಕುರಿತು ಹೇಳುತ್ತಿದ್ದೆನು. ಭಲೆ ಭಲೆ, ಬಹುಮುದ್ದಾಗಿದ್ದಾನೆ, ಬಹುಮುದ್ದಾಗಿದ್ದಾನೆ. ಎಲ್ಲ ನಿನ್ನ ಹಾಗೆ ಇದ್ದಾನೆ, ನಿಮ್ಮ ಹಾಗೆ ಇದ್ದಾನೆ, ನಮ್ಮಿಬ್ಬರ ಹಾಗೂ ಇದ್ದಾನೆ. ಕುಮಾರ, ನೀನು ಹುಟ್ಟಿದ್ದು ಅಮೃತಗಳಿಗೆ. ಚತುರ್ಮುಖನು ಯುಗ ಯುಗಗಳಲ್ಲಿ ಯಾರು ಕೇಳಿದಂತಹ ನನ್ನ ಅದ್ಭುತವಾದ ಕೋರಿಕೆಗಳಿಗೆ ತಥಾಸ್ತು ಎಂದು ಬಿಟ್ಟನು. ಅಷ್ಟೇ ಏಕೆ, ನಿನ್ನ ಸುಪುತ್ರನು ಹುಟ್ಟಿದೊಡೆ ಪುಷ್ಪದೃಷ್ಟಿಯಾಯಿತು. ಪುಷ್ಪವೃಷ್ಟಿ? ನಮ್ಮ ಜನನ ಕಾಲದಲ್ಲಿ ಇಡೀ ತಾರಾಮಂಡಲವೇ ದಿಕ್ಕು ಕಾಣದೆ ದಿಕ್ಕಾಪಾಲಾದವು. ಧೂಮಕೇತುಗಳು ಹೋರಾಡಿದವು, ಸಿಡಿಲುಗುಡುಗಳು ಹೋರಾಡಿದವು, ಮೇಘಗಳು ರಕ್ತಾಭಿಷೇಕ ಮಾಡಿದವು. ಇಂತಹ ಅಮೋಘ ವೈಭವಗಳ ಮುಂದೆ ಪುಷ್ಪವೃಷ್ಟಿಯಂತೆ ಪುಷ್ಪವೃಷ್ಟಿ ನಾಚಿಕೆಗೇಡು, ನಾಚಿಕೆಗೇಡು. ನಾರಾಯಣ ನಾರಾಯಣ. ಏನಾದ್ರೆ ದಾನವೇಂದ್ರ ದಾನವೇಂದ್ರ, ಇನ್ನೊಮ್ಮೆ ಅವರು ಇನ್ನೇನು ಉತ್ತರಿಸಿದರೆ ನಿನ್ನ ತಮ್ಮೂರಿ ಬಿಡೆ ಹಾರಿ ಹೋದೀತು. ಅಭ್ಯಾಸ ಬಲ ಅಭ್ಯಾಸ ಬಲ ಅಭ್ಯಾಸ ಬಲ ಅಭ್ಯಾಸ ಬಲ. ಯಾರ ಮುಂದೆ ನಿನ್ನ ಅಭ್ಯಾಸ ಬಲ? ಕಯಾದು, ಗುರು ಶುಕ್ಲಾಚಾರ್ಯರು ಕರೆಸಿ ಮಗುವಿಗೆ ನಾಮಕರಣವನ್ನು ಮಾಡಿಸೋಣವೇ? ಗುರು ಸಮಾನರಾದ ನಾರದರು ಇರವಲ್ಲ ಸ್ವಾಮಿ, ಅವರನ್ನು ಕೇಳಿ. ಹೇ ನಾರದರೆ, ಬನ್ನಿ. ಹೀಗೆ ಏನಪ್ಪ ಇದು? ಮರ್ಯಾದೆ ಕೊಟ್ಟ ಹಾಗೂ ಅಲ್ಲ, ಬಿಟ್ಟ ಹಾಗೂ ಅಲ್ಲ. ಏನಾರಿದರೆ ಬನ್ನಿ ಹೀಗೆ. ಅದು ನಮ್ಮ ವೈಶಿಷ್ಟ್ಯ. ಇರಲಿ ಇರಲಿ. ಅದಿರಲಿ ನಾರಿದರೆ, ನನ್ನ ಪತ್ನಿಯ ಬಯಕೆ ಮಗುವಿಗೆ ಒಂದು ಶುಭನಾಮವನ್ನು ಹೇಳಿ. ಪ್ರಹ್ಲಾದ. ಪ್ರಹ್ಲಾದ, ಮುದ್ದಾದ ಹೆಸರು, ಸೊಗಸಾದ ಹೆಸರು. ನಾರದರೆ ನಾರದರೆ, ಒಮ್ಮೊಮ್ಮೆ ನಿಮ್ಮ ಬುದ್ಧಿ ಚಿಗುರುತ್ತದೆ. ಸಮಯ ಸಂದರ್ಭ ನೋಡಿ. ಓ, ನೋಡಿ ನೋಡಿ. ಸ್ವಾಮಿ, ನಾವಿನ್ನು ನಮ್ಮ ಅರಮನೆಗೆ ಹೋಗೋಣವೇ? ಅರಮನೆ? ಇದ್ಯಾವ ಮನೆ?
ನಾರದರೆ ನಾರದರೆ, ಮಗುವನ್ನು ನೋಡುವ ಸಂತೋಷದಲ್ಲಿ ಯಾವ ಮನೆ ಎಂಬುದೇ ನಮಗೆ ತಿಳಿಯಲಿಲ್ಲ. ಅದಿರಲಿ ದೇವಿ, ನೀನೇಕೆ ಈ ಬಡಜೋಗಿ ಆಶ್ರಮಕ್ಕೆ ಬಂದೆ? ನೀವಿಲ್ಲದ ಸಮಯದಲ್ಲಿ ಆ ಪಾಪಿ ಇಂದ್ರನು ಬಂದು ಗರ್ಭದಲ್ಲಿರುವ ನನ್ನ ಮಗುವನ್ನು ಕೊಲ್ಲಲು ವಜ್ರಾಯುಧವನ್ನು ಎತ್ತಿದ. ಅಷ್ಟರಲ್ಲಿ ನಾನೇ ಅಡ್ಡ ಬಂದು, ಅಯ್ಯೋ ವಿವೇಕ ಇಂದ್ರ, ನಿನಗೇನು ಬಂತು ಬರಬಾರದು, ಮಹಾಸುರನಾದ ಹಿರಣ್ಯಕಶಿಪುವಿಗೆ ತಿಳಿದರೆ ಪ್ರಳಯವೇ ಸಂಭವಿಸುವುದು ಬೈದು ಅಟ್ಟಿದೆ. ಅಲ್ಲೇ ಇದ್ದರೆ ನಿನ್ನ ಪತ್ನಿಗೆ ಯಾರಿಂದ ಏನು ಅಪಾಯ ಸಂಭವಿಸುವುದು ಎದರಿ ನನ್ನ ಆಶ್ರಮಕ್ಕೆ ಕರತಂದೆ. ಎಳಮದ ಅಂದೆಯಿಂದ ನಿನಗಿಷ್ಟೊಂದು ಸೊಕ್ಕೆ. ನೀನೇ ನನ್ನ ಪ್ರಾಣ ರಮ ರಮಣ, ನೀನೇ ನನ್ನ ಪ್ರಾಣ ರಮ ರಮಣ. ದೇವನಿನ್ನ ಜ್ಞಾನ ದಿವ್ಯಾಮೃತ ಪಾನ. ನಾರಾಯಣ ನಾರಾಯಣ. ದೇವನಿನ್ನ ಜ್ಞಾನ ದಿವ್ಯಾಮೃತ ಪಾನ, ನೀನೆ ನನ್ನ ಪ್ರಾಣ ರಮ ರಮಣ. ಆಡುತ್ತಾ ಪಾಡುತ್ತಾ ಆಡುತ್ತಲಿರುವೆ, ಆಡುವ ಆಸೆಯ ನನ್ನಲ್ಲಿ ತುಂಬಿದೆ. ನಾರಾಯಣ ನಾರಾಯಣ. ಆಡುತ್ತಾ ಪಾಡುತ್ತಾ ಆಡುತ್ತಲಿರುವೆ, ಆಡುವ ಆಸೆಯ ನನ್ನಲ್ಲಿ ತುಂಬಿದೆ. ಬಂದೆನ್ನ ಸಲಗು ನಾರಾಯಣ ನಾರಾಯಣ ನಾರಾಯಣ. ಬಂದೆನ್ನ ಸಲಗು ನಾರಾಯಣ, ನೀನೆ ನನ್ನ ಪ್ರಾಣ ರಮ ರಮಣ. ದೇವನಿನ್ನ ಜ್ಞಾನ ದಿವ್ಯಾಮೃತ ಪಾನ, ನೀನೆ ನನ್ನ ಪ್ರಾಣ ರಮ ರಮಣ ರಮ ರಮಣ ರಮ ರಮಣ. ಪೂಜ್ಯರಿಗೆ ನಮಸ್ಕರಿಸುವೆವು. ಓಹೋ, ದೇವತೆಗಳು ಎಲ್ಲೋ ಹೊರಟಂತಿದೆ. ಆ ಬ್ರಹ್ಮದೇವನು ಆ ದೈತ್ಯ ದಾನವನಿಗೆ ಮರಣ ಬಾರದಂತೆ ವರವನ್ನು ನೀಡಿದ್ದಾರೆ ನಾರದರೆ. ಮುಗಿಯಿತು, ನೇರವಾಗಿ ಇಲ್ಲಿಗೆ ದಾಳಿ ಮಾಡುತ್ತಾರೆ. ತಪಸ್ಸು ಮಾಡುವುದು, ವರ ಪಡೆಯುವುದು, ನಮ್ಮಗಳ ಮೇಲೆ ಯುದ್ಧ ಮಾಡುವುದು, ಇದೆಂತಹ ವಿಪರ್ಯಾಸ ಪೂಜ್ಯರೇ. ಓಹೋ, ಇದು ನಿಮ್ಮ ಫಲಯನವಾದಕ್ಕೆ ಕಾರಣ? ಇದು ಪಲಾಯನವಲ್ಲ ನಾರದರೆ, ಆ ದೈತ್ಯ ದಾನವನಿಗೆ ವರ ಕೊಟ್ಟ ಬ್ರಹ್ಮದೇವನನ್ನು ಕಾಣಲು ಹೊರಟಿದ್ದೇವೆ. ದಾನವೇಂದ್ರ, ಅಯ್ಯ ಮಹೇಂದ್ರ, ಬ್ರಹ್ಮದೇವನು ಕೊಟ್ಟಿರುವ ವರವನ್ನು ಹಿಂಪಡೆಯಲು ಸಾಧ್ಯವಿಲ್ಲ. ಆಮೇಲೆ ನಮಗಳ ಗತಿ, ನಿಮ್ಮಗಳ ಗತಿ ಅದೋ ಗತಿ. ಭಯಪಡೆದಿರಿ, ಶ್ರೀಮನ್ ನಾರಾಯಣನು ಪ್ರಾರ್ಥಿಸಿ, ಆತನು ನಿಮಗೆ ಒದಗಿರುವ ಸಂಕಷ್ಟವನ್ನು ಪಾರು ಮಾಡುವನು. ನಿಮ್ಮ ಇಚ್ಛೆಯಂತೆ ನಾವೀಗಲೇ ವೈಕುಂಠಕ್ಕೆ ತೆರಳುತ್ತೇವೆ. ತಾವು ನಮ್ಮೊಡನೆ ಬಂದಿದ್ದರೆ ನೀವೆಲ್ಲ ಹೋಗಿ, ನಿಮ್ಮ ಹಿಂದೆಯೇ ನಾನು ಬರುತ್ತೇನೆ. ಆಗಲಿ ಪೂಜ್ಯರೇ. ನೀನೆ ನನ್ನ ಪ್ರಾಣ ರಮ ರಮಣ, ನೀನೆ ನನ್ನ ಪ್ರಾಣ ರಮ ರಮಣ. ದೇವನಿಲ್ಲ ಜ್ಞಾನ ದಿವ್ಯಾಮೃತ ಪಾನ, ದೇವನಿಲ್ಲ ಜ್ಞಾನ ದಿವ್ಯಾಮೃತ ಪಾನ, ನೀನೆ ನನ್ನ ಪ್ರಾಣ ರಮ ರಮಣ ರಮ ರಮಣ ರಮ ರಮಣ. ನಾರಾಯಣ ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ.
ಸ್ವಾಮಿ, ಶೃಂಗಾರ ಸಿರಿಯೇ ಓ ನನ್ನ ಸಖಿಯೇ ನೀನಿರಲು ಆನಂದವೋ ವೈಕುಂಠವೇ ಸ್ವರ್ಗವು ಓ ವೈಕುಂಠವೇ ಸ್ವರ್ಗವು ಶೃಂಗಾರ ಸಿರಿಯೇ ಓ ನನ್ನ ಸಖಿಯೇ ನೀನಿರಲು ಆನಂದವೋ ವೈಕುಂಠವೇ ಸ್ವರ್ಗವು ಓ ವೈಕುಂಠವೇ ಸ್ವರ್ಗವು ಕಸಿಯಂತೆ ಮಗವು ನಗುವೆ ಹುಣ್ಣಿಮೆಯೋ ಕಡದಂತೆ ನಿನ್ನಂದವೋ ಕಸಿಯಂತೆ ಮಗವು ನಗುವೆ ಹುಣ್ಣಿಮೆಯೋ ಕಡದಂತೆ ನಿನ್ನಂದವೋ ಮನಸ್ಸು ಕಾಡುತ್ತಿದೆ ಆಸೆ ಮೂಡುತ್ತಿದೆ ಎಂದೇಕ ತಾನೇ ಮನಸ್ಸು ಮಾಡುತ್ತಿದೆ ಆಸೆ ಮೂಡುತ್ತಿದೆ ಎಂದೇಕ ತಾನೇ ದೂರ ಸರಿಯುವ ಮನಸ್ಸು ಮಾಡದೆ ಬಳಿಗೆ ಬಾರೆ ಜಾಣೆ ದೂರ ಸರಿಯುವ ಮನಸ್ಸು ಮಾಡದೆ ಬಳಿಗೆ ಬಾರೆ ಜಾಣೆ ಬಳಿಗೆ ಬಾರೆ ಜಾಣೆ ಬಳಿಗೆ ಬಾರೆ ಜಾಣೆ ಶೃಂಗಾರ ಸಿರಿಯೇ ಓ ನನ್ನ ಸಖಿಯೇ ನೀನಿರಲು ಆನಂದವೋ ಓ ವೈಕುಂಠವೇ ಸ್ವರ್ಗವು ಓ ವೈಕುಂಠವೇ ಸ್ವರ್ಗವು ನನಗಾಗಿ ನೀನು ನಿನಗಾಗಿ ನಾನು ಇದೆ ತಾನೇ ನಿನ್ನಾಸೆಯೋ ನನಗಾಗಿ ನೀನು ನಿನಗಾಗಿ ನಾನು ಇದೆ ತಾನೇ ನಿನ್ನಾಸೆಯೋ ನೋಡಿ ನಿನ್ನಂದ ಈ ನನ್ನ ಮನ ಏಕೆ ಹೂವಾಯಿತು ನೋಡಿ ನಿನ್ನಂದ ಈ ನನ್ನ ಮನ ಹೆಜ್ಜೆ ಹೂವಾಯಿತು ಮಳದಿಲ್ಲ ತಂಡು ಗಿರಿ ನವಿಲು ಕುಡಿಯುವ ಹಾಗೆ ನನಗಾಯಿತು ಮಳದಿಲ್ಲು ತಂಡು ಗಿರಿ ನವಿಲು ಕುಡಿಯುವ ಹಾಗೆ ನನಗಾಯಿತು ಹಾಗೆ ನನಗಾಯಿತು ಹಾಗೆ ನನಗಾಯಿತು ಶೃಂಗಾರ ಸಿರಿಯೇ ಓ ನನ್ನ ಸಖಿಯೇ ನೀನಿರಲು ಆನಂದವೋ ವೈಕುಂಠವೇ ಸ್ವರ್ಗವು ಓ ವೈಕುಂಠವೇ ಸ್ವರ್ಗವು ಓ ವೈಕುಂಠವೇ ಸ್ವರ್ಗವು
ದೂರ ಸರಿಯುವ ಮನಸ್ಸು ಮಾಡದೆ ಬಳಿಗೆ ಬಾರೆ ಜಾನೆ, ಬಳಿಗೆ ಬಾರೆ ಜಾನೆ, ಬಳಿಗೆ ಬಾರೆ ಜಾನೆ. ಓ ನನ್ನ ಸಖಿಯೇ, ನೀನಿರಲು ಆನಂದವೋ, ದೇವಿ, ಸ್ವಾಮಿ, ನವ ಮಂಡಲದ ನಕ್ಷತ್ರದಂತೆ ಒಳೆಯುವ ಈ ನಿನ್ನ ಕಣ್ಣುಗಳು ಸೌಗಂಧಿಕೆ ರಸವನ್ನು ಹೊರಸೂಸಿ ರಸಿಕತೆಯನ್ನೇ ರಣ ಕೇಕೆ ಹಾಕುವಂತೆ ಮಾಡುವ ಈ ನಿನ್ನ ಕೋಮಲವಾದ ಹದರಗಳು ಮುನಿಗಳನ್ನೇ ಮಗ್ನ ಮುಂತ್ರನಾಗಿ ಮಾಡುವ ಈ ನಿನ್ನ ಕಮಲದಂತಹ ಮುಖವು ನನ್ನಲ್ಲಿ ಮನ್ಮಥನನ್ನು ಕೆಣಕಿ ನಿನ್ನನ್ನು ಮುದ್ದಿಸುವಂತೆ ಮಾಡುತ್ತಿದೆ. ದೇವೋತ್ತಮ, ನಿಮ್ಮ ಭಾಗ್ಯನಿಧಿಯೇ ನಾನಾಗಿರುವಾಗ ನಿಮ್ಮ ಮಾತುಗಳು ನನ್ನನ್ನು ಮಂತ್ರಮುಕ್ತಳನ್ನಾಗಿ ಮಾಡಿರುವುದು. ಅದು ಅಲ್ಲದೆ ಈ ನಿಮ್ಮ ಸುಕೋಮಲವಾದ ಕರೆಗಳು ನನ್ನನ್ನು ಮುಟ್ಟಿದಾಗ ನಾನು ನಾಚಿ ನೀರಾಡುತ್ತಿರುವೆನು. ಶ್ರೀದೇವಿ, ನೀನು ಕೇವಲ ನನ್ನ ತೋಟಕೆಯಲ್ಲಿ ಬಂದಿಯಾಗಿಲ್ಲ, ಈ ನನ್ನ ಹೃದಯ ಮಂದಿರದಲ್ಲಿ ಸದಾ ಪ್ರೀತಿ ದೇವತೆಯಾಗಿ ಪ್ರೇಮದ ಅಭಿಷೇಕವನ್ನೇ ಮಾಡುತ್ತಿರುವೆ, ಮುತ್ತಿನ ಮಳಗರಿಯುತ್ತಿರುವೆ, ಹಾಲಿಂಗನದ ಅಮೃತವನ್ನು ಎರೆಯುತ್ತಿರುವೆ. ಸ್ವಾಮಿ ಸ್ವಾಮಿ, ಈ ನಿಮ್ಮ ಮಾತುಗಳು ನನ್ನನ್ನು ಪ್ರೇಮದ ಸುಳಿಯಲ್ಲಿ ಸಿಲುಕಿ ನಿಮ್ಮಂತಹ ಬರಸೆಳೆಯುವಂತೆ ಮಾಡುತ್ತಿರುವುದು. ಅದು ಅಲ್ಲದೆ ಈ ನನ್ನ ತೋಳುಗಳು ನಿಮ್ಮ ಆಲಿಂಗಕ್ಕಾಗಿ ಕಾಯುತ್ತಿರುವುದು. ದೇವಾ ದೇವಿ, ಇದು ಕೇವಲ ಆಲಿಂಗನವಲ್ಲ, ಆತ್ಮಗಳ ಮಿಲನ, ಪ್ರೇಮದ ಸಮ್ಮೇಳನ, ಅಂತರಂಗವನ ರಥಸತಿ ಏನಾಗಿರುವೆ ಈ ನನ್ನ ಹೃದಯದ ಒಡತಿ. ಅದಕ್ಕಾಗಿ ನನ್ನ ವಕ್ಷಸ್ಥಳದಲ್ಲಿ ನಿನಗಾಗಿ ಕಟ್ಟಿರುವೆ ಪ್ರೀತಿಯ ವಸತಿ. ದೇವಿ, ಸ್ವಾಮಿ, ಹಾಗೂ ಅಲ್ಲಿ ನೋಡು, ಆ ಆಸುರ ದೈತ್ಯನ ಉಪಟಳವು ತಾಳಲಾರದೆ ಮುರಹರಿಯ ಮರ ಹೊತ್ತಲು ದೇವತೆಗಳೆಲ್ಲರೂ ಇತ್ತಲೇ ಬರುತ್ತಿರುವರು. ಬಾ, ಅವರ ಬರುವಿಕೆಯನ್ನು ನೋಡುತ್ತಾ ಸರ್ಪ ಶಯನಾಶೀತರಾಗೋಣ. ಹಾಗೆ ಆಗಲಿ, ನಡೀರಿ. ನಾರಾಯಣ ನಾರಾಯಣ, ಕಾಪಾಡು ಕಾಪಾಡು. ಏನಾಯ್ತು ದೇವತೆಗಳೇ? ದುಷ್ಟ ಶಿಕ್ಷಕನಾಗಿ ಶಿಷ್ಟ ರಕ್ಷಕನಾಗಿ ರಾರಾಜಿಸುತ್ತಿರುವ ನಿಮಗೆ ತಿಳಿಯದೇನಿದೆ ಸ್ವಾಮಿ? ದೇವ, ನಾವು ನಿಮ್ಮ ಆಜ್ಞಾದಕರು, ಹೀಗಿರುವಾಗ ನಮಗೇಕೆ ಭಯದ ಚಿಂತೆ? ನೀನಿದ್ದು ನಮಗೆ ಭಯವೇ ತಂದೆ. ನಾರಾಯಣ ನಾರಾಯಣ, ಲಕ್ಷ್ಮೀ ನಾರಾಯಣನಿಗೆ ನಮೋ ನಮೋ. ಬಾ ನಾರದ, ಏನಾದರೂ ವಿಶೇಷತೆ ಇದೆಯೇ? ವಿಶೇಷವೇನು ಪ್ರಭು? ಈ ದೇವತೆಗಳಿಗೆ ಒದಗಿರುವ ಸಂಕಷ್ಟವೇ ಒಂದು ವಿಶೇಷ. ಹೇಗಾದರೂ ಮಾಡಿ ಈ ದೇವತೆಗಳಿಗೆ ಒದಗಿರುವ ಸಂಕಷ್ಟವನ್ನು ಪರಿಹರಿಸಿಕೊಳ್ಳಬೇಕೆಂದು ಬೇಡಿಕೊಳ್ಳುವೆನು ಪರಮಾತ್ಮ. ಎಲೆ ಇಂದ್ರಾದಿ ದೇವತೆಗಳೇ, ಆ ದೈತ್ಯನನ್ನು ನಾನು ಸಂಹರಿಸುತ್ತೇನೆ, ನೀವಿನ್ನು ನಿಶ್ಚಿಂತೆಯಿಂದ ಇರಿ. ಆಗಲ್ಲ. ಓ ಪ್ರಾಣ ಸಖಿ, ಓ ಪ್ರಾಣ ಸಖಿ, ನನ್ನ ಹೃದಯದ ರಸಿ. ಪ್ರಾಣ ಸಖಾ, ನನ್ನ ಹೃದಯದ ರಸ. ಓ ಪ್ರಾಣ ಸಖಿ, ಓ ಪ್ರಾಣ ಸಖಿ, ನನ್ನ ಹೃದಯದ ರಸಿ. ಓ ಪ್ರಾಣ ಸಖಾ, ಓ ಪ್ರಾಣ ಸಖಾ, ನನ್ನ ಹೃದಯದ ರಸ. ನನ್ನ ಮನಗೆದ್ದು ನಿನ್ನ ಕರ ಬಿಡಿದು, ನಿನ್ನ ಮನಗೆದ್ದು ನಿನ್ನ ಕರ ಬಿಡಿದು, ನನ್ನ ಮನಗೆದ್ದು ನಿನ್ನ ಕರ ಬಿಡಿದು. ಭಾಗ್ಯವಂತಳಾದೆ, ನಾ ಭಾಗ್ಯವಂತಳಾದೆ. ಓ ಪ್ರಾಣ ಸಖಿ, ಓ ಪ್ರಾಣ ಸಖಿ, ನನ್ನ ಹೃದಯದ ರಸಿ. ಓ ಪ್ರಾಣ ಸಖಾ, ಓ ಪ್ರಾಣ ಸಖಾ, ನನ್ನ ಹೃದಯದ ರಸ.
ಪ್ರಾಣ ಸಖಿ ನನ್ನ ಹೃದಯ